ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರೀ ಇವತ್ತು ನಾನು ಸಮ್ಮರ್ ಸ್ಪೆಷಲ್ ರೆಸಿಪಿ ತೋರ್ಸಕ್ಕೆ ಬಂದೀನಿ. ಮೊಸರು ಅವಲಕ್ಕಿ ಅಂತ ನೋಡ್ರಿ. ಒಂದು ಬೌಲೊಳಗೆ ಮೊಸರು, ಸ್ವಲ್ಪ ಅವಲಕ್ಕಿ, ಆಮೇಲೆ ಮೊಸರಿಗೆ ಅದನ್ನು ಬೀಟ್ ಮಾಡ್ಕೋಬೇಕ್ರಿ, ತೆಳ್ಳಗೆ ಮಾಡ್ಕೊಳ್ಬೇಕು. ಅದಕ್ಕೆಲ್ಲ ರೆಡಿ ಮಾಡ್ಕೊಂಡು ತೋರಿಸ್ತೇನೆ ನಿಮಗೆ. ಅವಲಕ್ಕಿ ಪ್ರಮಾಣ ಕಡಿಮೆ ಇರಬೇಕು ನೋಡಿರಿ, ಯಾಕಂದ್ರೆ ಮೊಸರು ಹಾಕ್ತೀವಲ್ಲ ಅದು ಜಾಸ್ತಿ ಆಗ್ತೈತಿ ನೋಡಿರಿ. ಬೀಟ್ ಕಡ್ಕೊಳತ್ತೀನಿ. ಮಜ್ಜಿಗೆಗತ್ಲೆ ಕಡ್ಕೊಳ್ಳೋದಲ್ರಿ, ಸ್ವಲ್ಪ ಅದು ತೆಳ್ಳಗೆ ಹಾಕ್ಬೇಕು. ಕೆನೆ ಇರ್ತೈತಲ್ರಿ, ಗಟ್ಟಿ ಅದು ಹೋಗೋ ಸಂಬಂಧ ಸ್ವಲ್ಪ ಮಾಡ್ಕೋಬೇಕಷ್ಟ ನೋಡಿರಿ. ತೆಳ್ಳಗೆ ಮಾಡ್ಕೊಳತ್ತೀನಿ. ಎಷ್ಟು ಬೇಕಾಟ್ಟು ಅನ್ಸಿದ್ದಕ್ಕೆ ನೀರು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೊಳತ್ತೀನಿ. ಈಗ ಅವಲಕ್ಕಿ ತೊಳೆದು ನೀರು ಹಾಕಿ ನೆನೆ ಇಟ್ಟೀನಿ ರೀ. ಒಂದು 5 ನಿಮಿಷ ನೆನೆ ಇಡ್ಬೇಕು ನೋಡಿರಿ. ಆಮೇಲೆ ನೀರು ಬಸದು ಅದನ್ನೇನು ನಾವು ಮೊಸರು ಕಡ್ದು ಇಟ್ಕೊಂಡಿವಲ್ಲ, ಆ ಮೊಸರನ್ನ ಅವಲಕ್ಕಿ ಹಾಕಿ ಒಂದು 5 ಮಿನಿಟ್ಸ್ ಬಿಡಬೇಕು. ಅಲ್ಲಿವರೆಗೂ ಅದು ನೆನೆವರೆಗೂ ಒಂದು ಕಡಾಯಿ ಇಟ್ಕೊಂಡು ಎಣ್ಣೆ ಹಾಕಿ ಅದು ಕಾದ್ಮೇಲೆ ಸಾಸಿವೆ, ಜೀರಿಗೆ ಹಾಕಾತೇನೆ ನೋಡಿರಿ. ಅದು ಸಿಡಿದ ಮೇಲೆ ಇದಕ್ಕೆ ಉದ್ದಿನಬೇಳೆ ಹಾಕ್ತೇನೆ ನೋಡಿರಿ. ಚೆನ್ನಾಗಿ ಫ್ರೈ ಮಾಡ್ಕೊರಿ. ಇದು ಫ್ರೈ ಆದಮೇಲೆ ಇದಕ್ಕೆ ನೆಕ್ಸ್ಟ್ ಇನ್ನು ಕರಿಬೇವು, ಕೊತ್ತಂಬರಿ ಹಾಕ್ತೇನೆ ನೋಡಿರಿ. ಈಗ ಇದನ್ನು ಫ್ರೈ ಮಾಡ್ಕೊರಿ ಚೆನ್ನಾಗೆ. ಆಮೇಲೆ ಇದಕ್ಕೆ ಲಾಸ್ಟ್ ಹಿಂಗೆ ಹಾಕ್ತೀನಿ ನೋಡಿರಿ. ಈಗ ಸ್ವಲ್ಪ ಹಿಂಗೆ ಹಾಕೋರಿ, ರುಚಿ ಬರ್ತೈತಿ. ಇದನ್ನ ಕೈ ಆಡಿಸ್ಕೊಂಡು ಈ ಒಗ್ಗರಣೆನ ಆರಾಕ್ ಬಿಡ್ರಿ. ಇದು ನೆಕ್ಸ್ಟ್ ಅದಕ್ಕೆ ಹಾಕಬೇಕು, ತೋರಿಸ್ತೀನಿ ನಿಮಗೆ ನಾನು. ನೋಡಿರಿ, ನೆಕ್ಸ್ಟ್ ಅವಲಕ್ಕಿ ನಾ ಹೇಳಿದ್ನಲ್ಲ ಮೊಸರನ್ನ ಹಾಕ್ಬೇಕಂತೇಳಿ ಅದನ್ನು ಹಂಗೆ ಹಾಕಿಟ್ಟಿದ್ದೆ. ಈಗ ನೆಕ್ಸ್ಟ್ ಈ ಒಗ್ಗರಣೆ ಹಾಕ್ಬೇಕಂತ ಇದ್ನಲ್ಲ, ಆ ಒಗ್ಗರಣೆಗೆ ಹಾಕಿಟ್ಟಿದ್ವಲ್ಲ ಆರಾಕ, ಆ ಒಗ್ಗರಣೆಗೆ ಆ ಮೊಸರು ಅವಲಕ್ಕಿನ ಕೂಡಿಸ್ಕೊಂಡು ಇಟ್ಟಿದ್ನಲ್ಲ ಅದನ್ನು ಹಾಕಿ ಕೈ ಆಡಿಸ್ಕೋಬೇಕ್ರಿ ಚೆಂದಂಗೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ಕರೆ ಹಾಕ್ಕೋಬೇಕು ನೋಡಿರಿ. ಹಾಕ್ಕೊಂಡು ಚೆಂದಂಗೆ ಕೈ ಆಡಿಸ್ಕೊರಿ. ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ಅದು ಸ್ವಲ್ಪ ಹುಳಿ ಇದ್ರೂ ಬ್ಯಾಲೆನ್ಸ್ ಆಗುತ್ತೆ. ಈಗ ಚೆಂದಂಗೆ ಕೈ ಆಡಿಸ್ಕೊರಿ. ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋತೀನಿ ನೋಡಿರಿ. ಇದಕ್ಕೆ ಮೇಲೆ ಏನೇನು ಹಾಕ್ಕೊಂಡು ತಿಂದ್ರೆ ಟೇಸ್ಟ್ ಬರ್ತೈತಿ, ಏನು ಹಾಕ್ಕೊಂಡು ತಿನ್ಬೇಕು ಅಂತ ತೋರಿಸ್ತೀನಿ ನೋಡಿರಿ. ಈಗ ನಿಮಗೆ ಉಪ್ಪದು ಕಡಿಮೆ ಅನ್ಸಿದ್ರೆ ಉಪ್ಪು ಹಾಕ್ಕೊರಿ. ನೋಡಿರಿ, ಇದನ್ನು ಹಾಕ್ಕೊಂಡು ಇದಕ್ಕೆ ನೆಕ್ಸ್ಟ್ ಇನ್ನು ಕಡ್ಲಿ ಚಟ್ನಿ ಅಂತಾರೆ ನೋಡಿರಿ, ಪುಟಾಣಿ ಚಟ್ನಿ, ಕಡ್ಲಿ ಚಟ್ನಿ, ಅದನ್ನು ಹಾಕ್ಕೋಬೇಕು ನೋಡಿರಿ. ಮಸ್ತ್ ಆಗ್ತೈತಿ. ನೆಕ್ಸ್ಟ್ ಇನ್ನು ಇದಕ್ಕೆ ಖಾರ ಬೂಂದಿ ಸಿಗತ್ತೆ ನೋಡಿರಿ. ಸ್ವೀಟ್ ಬೂಂದಿ, ಸಪ್ಪನ ಬೂಂದಿ ಎಲ್ಲ ಖಾರ ಬೂಂದಿನೇ ಹಾಕ್ಬೇಕ್ರಿ. ಇದಕ್ಕೆ ಭಾರಿ ಟೇಸ್ಟ್ ಕೊಡ್ತೈತಿ. ಇದು ಟೇಸ್ಟ್ ತಿನ್ನಕ್ಕೆ ಮಜಾ ಬರ್ತೈತಿ ಇದನ್ನು ಹಾಕ್ಕೊಂಡು ತಿಂದ್ರೆ. ನೋಡಿರಿ, ಖಾರ ಬೂಂದಿ ಹಾಕೀನಿ ಇಷ್ಟು ನೋಡಿರಿ. ಇದನ್ನು ಹಾಕ್ಕೊಂಡು ನೆಕ್ಸ್ಟ್ ರೆಡಿ ಆಯ್ತು ನೋಡಿರಿ ತಂಪಾದ ಮೊಸರು ಅವಲಕ್ಕಿ. ಯಾರ್ಯಾರಿಗೆ ಇಷ್ಟ ಆಯ್ತು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.